ಗಾಯ್ಸ್, ನಾನು ನಿಮ್ಮ ಕಾರ್ತಿಕ್ ವಿಚೇಶ್ಮ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತಮ್ಮನೇಲೂ ಟೈಟಲ್ ಎಲ್ಲ ನೋಡಿರ್ತೀರಾ ಅಂತ ಅನ್ಸುತ್ತೆ. ಇವತ್ತಿನ ನಮ್ಮನೆ ಸಂಡೇ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮೀನು ಸಾಂಬಾರು ಮತ್ತು ಮೀನು ಫ್ರೈನ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ನಾನು ಬಂದು ನನ್ನ ಕೈಯಿಂದ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದು ನಾನು ಮೀನು ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಆದರೆ ಅದು ನಾನು ಮಾಡಿರೋದಿಲ್ಲ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದೇ ಚೆನ್ನಾಗಿ ಅಡುಗೆನೆಲ್ಲ ಮಾಡ್ತೀನಿ. ಸೊ ಯಾವ ಮೀನು ತೊಗೊಂಡು ಬಂದಿರೋದು? ಜಿಲೇಬಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಲಿ ಅಷ್ಟರೊಳಗಡೆ ನಾನು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಹೆಚ್ಚಿಟ್ಕೊತೀನಿ. ಸೊ ಇರೋದು ಇಬ್ಬರಿಗೆ ಅಂತ ಹೇಳಿ ನಾವು ಎಷ್ಟು 1.5 kg ಮೀನನ್ನ ತೊಗೊಂಡ್ವಿ. ಕ್ಲೀನ್ ಎಲ್ಲ ಮಾಡಿ ನಮಗೆ ಒಂದು ಬಂತು ಸಾಕು, ಯಾಕಂದರೆ ಇರೋದು ಇಬ್ಬರಿಗೆ. ಸೊ ನಮಗೆ 1 kg ಮೀನು ಸಾಕು ಅಂತ ಹೇಳಿ ನಾವು 1 kg ಜಿಲೇಬಿ ಮೀನನ್ನ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟು ಏನೇನೆಲ್ಲ ಬೇಕು ಅಂತ ಹೇಳಿ ಫಸ್ಟ್ ನಾನೆಲ್ಲ ಎತ್ತಿಟ್ಕೊತೀನಿ. ಸೊ ಎತ್ತಿಟ್ಕೊಂಡ್ಬಿಟ್ಟು ಏನೇನೆಲ್ಲ ಹಾಕಬೇಕು, ಏನೇನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಿನ್ನೆ ಬಂದ್ಬಿಟ್ಟು ಅದೇನು ಆಲೂ ಪರೋಟ ಸಕ್ಕದಾಗಿತ್ತು, ಕ್ರೇಜಿ ಆಗಿತ್ತು. ನಾನು ವ್ಲಾಗ್ ಮಾಡಿ ಅಂತ ಅಂದ್ರೆ ವ್ಲಾಗೇ ಮಾಡಲ್ಲ. ಸ್ವಲ್ಪ ಏನಾದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅದು ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ. ನನಗೆ ಚೆನ್ನಾಗಿ ಬಂದ್ರೇನೆ ನಾನು ಅದನ್ನ ವ್ಲಾಗ್ ಮಾಡೋದಕ್ಕಾಗಲ್ಲ. ನನಗೆ ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾನು ಹೆಂಗ್ ವ್ಲಾಗ್ ಮಾಡ್ಲಿ? ಚೆನ್ನಾಗಿತ್ತು, ಸೀರಿಯಸ್ ಆಗಿ ಚೆನ್ನಾಗಿತ್ತು. ಅದು ನಾನು ಇದ್ರಲ್ಲಿ ಮೈದಾ ಹಸಿಟ್ಟಲ್ಲಿ ಮಾಡಿಲ್ಲ, ಗೋಧಿ ಹಸಿಟ್ಟಲ್ಲಿ ಮಾಡಿದ್ದೆ. ಬಟ್ ಆದ್ರೆ ಚೆನ್ನಾಗಿತ್ತು. ಡಿಫ್ರೆಂಟ್ ಆಗಿ ಮಾಡ್ತೀಯಾ, ಆದ್ರೂ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡಿದೆ. ಬಟ್ ಚೆನ್ನಾಗಿ ಬಂತು. ಖಂಡಿತ ಅದನ್ನ ವ್ಲಾಗ್ ಮಾಡೋಣ. ನಾನು ಕ್ಲೀನ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಫ್ರೈಗೆ, ಐ ಮೀನ್ ಮೀನ್ ಕಬಾಬ್. ಮೀನ್ ಕಬಾಬ್. ಅದು ಬಂದ್ಬಿಟ್ಟು ಮೀನ್ ಸಾಂಬಾರ್ಗೆ. ಸಾಂಬಾರ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಇದು ಸ್ವಲ್ಪ ರೆಡಿ ಮಾಡ್ಕೊಂತವಳೆ. ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಡು, ಯಪ್ಪ ಎಷ್ಟು ಕೆಲಸ ಆಯ್ತು ಗೊತ್ತಾ. ಇವ್ರ ಸೈಡ್ ಕಲ್ಚರ್ ಡಿಶ್ ಬಂದು ಬೇರೆ ತರ ಇರುತ್ತೆ. ಇವ್ರಿಗೇನು ಗೊತ್ತಾ, ಈ ಬೇಳೆ ಸಾರು ಜೊತೆಗೆ ಪಲ್ಯ ಅನ್ನ ಇಷ್ಟು ಇರ್ಬೇಕು ಇವ್ರಿಗೆ. ನಮ್ಗೆ ಹಂಗಲ್ಲ. ಮುದ್ದೆ ಬಸ್ಸಾರಿದ್ರೆ ಸಾಕು, ಆ ದಿನ ಅಡ್ಗೆನೂ ಮುಗ್ದೋಗುತ್ತೆ. ಆಮೇಲೆ ಭಾನುವಾರದ ನಾನ್ ವೆಜ್ ಮುದ್ದೆಗೆ ಬಸ್ಸಾರ, ಬಸ್ಸಾರು ಉಪ್ಸಾರು ಪಲ್ಯ ನಾವ್ ಮಾಡಲ್ಲ. ಬರೀ ಮುದ್ದೆ ಬಸ್ಸಾರು ಉಪ್ಸಾರು ಆ ತರ ಇದ್ರೇನೆ ಬಟ್ ಇವ್ರು ಮುದ್ದೆನೆ ತಿನ್ನೋದಿಲ್ಲ. ಇವ್ರು ಏನಕ್ಕಂತ ಗೊತ್ತಿಲ್ಲ. ಇವ್ರ ಫ್ಯಾಮಿಲಿ ಯಾರು ಅಷ್ಟೇ ಇವ್ರ ಮುದ್ದೆನೆ ತಿನ್ನಲ್ಲ. ಅವರು ಇಲ್ಲ, ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ತಿಂತಾರೆ, ಅವರು ಅಷ್ಟೇ ಯಾವಾಗ್ಲೋ ಒಂದ್ಸಲಿ. ಬಟ್ ನಾವ್ ಹಂಗಲ್ಲ. ಬೆಳಿಗ್ಗೆ ನೈಟು ಮಧ್ಯಾಹ್ನ 3 ಟೈಮ್ ಮುದ್ದೆ ಇದ್ರೂ ನಾವು ತಿಂತೀವಿ. ಸೊ ಫಸ್ಟು ಫಿಶ್ ಕಬಾಬ್ಗೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 1-2 ಕಡ್ಡಿ ಕರಿಬೇವು, ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಮನೇಲಿ ಮಾಡಿ ಚಿಲ್ಲಿ ಪೌಡರ್ ಅದು. ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೆಣಸು ಹಾಕೊತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪನೇ ಇರೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲ ಹಾಕೊತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಅಷ್ಟೇ. ಇದನ್ನೆಲ್ಲ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ನೀವು ರುಬ್ಕೋಬೇಕು. ತುಂಬ ನೀರು ಹಾಕೋಬೇಡಿ, ಯಾಕಂದರೆ ಚೆನ್ನಾಗಿರಲ್ಲ. ಮೀನಿಗೆ ತುಂಬ ನೀರು ಹಾಕೊತೀವಿ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಇನ್ನೊಂದು ಉಪ್ಪು ಹಾಕಿಲ್ಲ, ಯಾಕಂದರೆ ಇದು ಮೀನು ಕಬಾಬಲ್ಲೇ ಈ ಪೌಡರಲ್ಲಿ ಬಂದು ಉಪ್ಪಿರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಅಂತ ಹೇಳಿ ನಾನು ಉಪ್ಪು ಹಾಕ್ಕೊಂಡಿಲ್ಲ. ಈ ಥರ ಇಷ್ಟು ನೈಸಾಗಿದ್ರೆ ಸಾಕು. ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ, ಇದಷ್ಟೇ. ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾನು, ಆಮೇಲೆ ತೇಜು ಮಸಾಲ ಏನನ್ನು ಹಾಕಿದ್ನೋ ಅದನ್ನೆಲ್ಲ ನೀಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಫ್ರಿಜ್ಜಲ್ಲೂ ಇಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬಿಸಿಲಲ್ಲಿ ಇಡ್ಬೋದು. ಸೊ ನನ್ನ ಹತ್ರ ಇವಾಗ ಫ್ರಿಜ್ ಇಲ್ಲ ಅಂತೇಳಿ ನಾನು ಸುಮ್ಮನೆ ಜಸ್ಟ್ ಹಂಗೆ ಮೇಲೆ ಮುಚ್ಚಿ ನಾನು ಹಂಗೆ ಬಿಡ್ತೀನಿ. ಯಾಕಂದರೆ ಚೆನ್ನಾಗಿ ಖಾರ ಹಿಡ್ಕೊಳ್ಳುತ್ತೆ. ಫಸ್ಟ್ ನಾವು ಏನು ಮಾಡ್ತೀವೋ ಇಲ್ಲೋ, ಫಸ್ಟ್ ಮೀನು ಫ್ರೈಗೆ ನಾವೇನೇನೆಲ್ಲ ಮಸಾಲ ರೆಡಿ ಮಾಡಬೇಕು ಅದು ರೆಡಿ ಮಾಡಿಬಿಟ್ಟು ಚೆನ್ನಾಗಿ 2-3 ಅವರ್ ಚೆನ್ನಾಗಿ ಅದನ್ನು ಬಿಡಬೇಕು ನೆನೆಯೋದಕ್ಕೆ ಮಸಾಲ ಜೊತೆ. ಸೊ ಇದಿಷ್ಟೇ ಆಗೋಯ್ತು. ಸೊ ಸಪ್ರೇಟಾಗಿ ಎತ್ತಿಕ್ತೀನಿ. ನೀಟಾಗಿ ಮಸಾಲ ಎಲ್ಲ ಹಾಕಬೇಕು. ಹೆಂಗಿದೆ ಖಾರ? ಇದಕ್ಕೆ ಸಕ್ಕತ್ತಾಗಿದೆ. ನೈಟಾಗಿ ಟೇಸ್ಟ್ ಮಾಡಿ ನೋಡ್ಬೇಕು ಅವಾಗ, ಇಲ್ವಾ? ಇಲ್ಲ, ಮಿಕ್ಸ್ ಮಾಡ್ಬೇಕಾದ್ರೆ ಟೇಸ್ಟ್ ಮಾಡಿ ನೋಡ್ತೀವಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ. ಸೊ ಅವಾಗ ನೋಡಿದ್ರೆ ಸಾಕು, ಆಯಿತು.
ಅದಕ್ಕೊಂದು ಪ್ಲೇಟ್ನ ಮುಚ್ಚಿಕ್ಬಿಟ್ಟು ಮೇಲೆ ಇಟ್ಬಿಡು, ಆಯ್ತು ಅದಷ್ಟೇ. ತಗೋ. ಎಲ್ಲಿ ಮೇಲೆ ಇಟ್ಬಿಡ್ಲಾ? ಅಲ್ಲೇ ಇಕ್ಕೋ ಮೇಲ್ಗಡೆ. ಹುಷಾರು ಹುಷಾರು ಹುಷಾರು. ಅಷ್ಟೇ, ಅದಾಯ್ತು. ಇವಾಗ ಇನ್ನು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ಏನಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನನ್ನು ಹಾಕಬೇಕು ಅಂತ ಹೇಳ್ತೀನಿ. ಎಲ್ಲ ಫಸ್ಟ್ ನೀಟಾಗಿ ಹೆಚ್ಚಿಟ್ಕೊಬಿಡ್ಬೇಕು, ಆಮೇಲೆ ಹಾಕೋದಕ್ಕೆ ನನಗೆ ಕರೆಕ್ಟಾಗಿರುತ್ತೆ ಅಂತೇಳಿ ಫಸ್ಟ್ ಎಲ್ಲ ಹೆಚ್ಚಿಟ್ಕೊಂಡೆ. ನೀರಿತ್ತು, 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ಮೇಲೆ ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಬೇಕಂದರೆ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕೊಂಡ್ಮೇಲೆ ಇದೆಲ್ಲ ಹಾಕಬೇಕು. ಏನು ಸೋಂಪು, ಜೀರಿಗೆ, ಮೆಣಸು, ಆಮೇಲೆ ಚಕ್ಕೆ, ಲವಂಗ ಹಾಕೋಬೇಕು. ಆಮೇಲೆ ಗಸಗಸೆ ಹಾಕೋಬೇಕು. ಆಮೇಲೆ ಇದು ಸ್ಟಾರ್ ಇದೆಯಲ್ಲ, ಇದನ್ನೇನು ಮಾಡ್ತೀನಿ ನಾನು ಮುರ್ಕೊಂಡಿದ್ದೀನಿ. ಮುರ್ಕೊಂಡು ಇದು ಒಂದು ಹಾಕೊತೀನಿ ಸಾಕು. ತುಂಬ ಮಸಾಲೆ ಹಾಕಿದ್ರೆ ಮಸಾಲೆ ವಾಸನೆ ಬರುತ್ತೆ. ಇನ್ನೊಂದೇನು ಗೊತ್ತಾ, ಮೀನು ಸಾಂಬಾರಿಗೆ ಕೆಲವೊಬ್ರು ಏನಂತೆ ಸಾಂಬಾರ್ ಪೌಡರ್ನ ಹಾಕ್ತಾರೆ. ಸೊ ನಾವು ಸಾಂಬಾರ್ ಪೌಡರ್ನ ಹಾಕಲ್ಲ, ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಈ ಮಸಾಲಾನ ನಾನು ಹಾಕ್ತೀನಿ. ಈ ಚಿಕನ್ ನಾನ್ ವೆಜ್ ಯಾವಾಗ ಮಾಡ್ತೀವೋ ಆ ಟೈಮಲ್ಲೆಲ್ಲ ಬರೀ ಇದನ್ನೇ ಯೂಸ್ ಮಾಡೋದು. ಲೈಟಾಗಿ ಇದು ಬ್ರೌನಿಷ್ ಆದಮೇಲೆ ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊನು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಾನು 2 ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಮತ್ತು 2 ಟೊಮೆಟೊನ ತೊಗೊಂಡಿದ್ದೀನಿ ನಾನು ಇದಕ್ಕೆ. ಆಮೇಲೆ ಒಂದು ಫುಲ್ಲು ಏನು ತೊಗೊಂಡಿದ್ದೀನಿ, ಒಂದು ಫುಲ್ಲು ಶುಂಠಿ ಅಲ್ಲ, ಬೆಳ್ಳುಳ್ಳಿನ ಒಂದು ಫುಲ್ ತೊಗೊಂಡಿದ್ದೀನಿ. ಶುಂಠಿನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ದಿನ ಆಗೋಯ್ತಲ್ಲ ವ್ಲಾಗ್ ಮಾಡಿ, ಒಂಥರ ಆಗ್ತಿದೆ ಅಷ್ಟೇ. ಸ್ವಲ್ಪ ಮೋಟಿವೇಟ್ ಕೊಡಿ ಅಕ್ಕಗೆ. ಎಲ್ಲ ಆಯ್ತಾ? ಸ್ವಲ್ಪ ನೋಡಿ ಇಷ್ಟೇ ಮೆಣಸು ಹಾಕೋಬೇಕು. ಆಮೇಲೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಆಮೇಲೆ ಅದೇ ಹೇಳಿದ್ನಲ್ಲ, ಇದು ಸ್ಟಾರ್ ಮುರ್ಕೋಬೇಕು. ನಾನು ಸ್ಟಾರ್ ಇದೆಯಲ್ಲ, ಸ್ಟಾರ್ನ ಮುರ್ಕೊಂಡು ಏನು ಮಾಡ್ತೀನಿ, ಒಂದೇ ಒಂದು ಹಾಕ್ತೀನಿ ಅಷ್ಟೇ. ಸ್ಟಾರ್ ಇದು? ಸ್ಟಾರು. ಅದನ್ನು ಮುರ್ಕೊತೀನಿ ನಾನು. ಫುಲ್ ಹಾಕಿದ್ರೆ ತುಂಬ ಬರುತ್ತೆ ಅಂತ ನೋಡಿ, ಇಷ್ಟೇ ಚಕ್ಕೆ ಹಾಕಬೇಕಾಗಿರೋದು. ಆಮೇಲೆ 2 ಲವಂಗ, ಆಮೇಲೆ ಗಸಗಸೆ ಸ್ವಲ್ಪ ಜಾಸ್ತಿ ಇದೆ, ಚೆನ್ನಾಗಿರುತ್ತೆ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಆಮೇಲೆ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ತೆಂಗಿನಕಾಯಿ. ಇಷ್ಟೇ ತೊಗೊಂಡಿರೋ ತೆಂಗಿನಕಾಯಿ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 3 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ಪಟ್ 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 ಅಂತ ಐತೆ. ಇದು ಬಂದ್ಬಿಟ್ಟು 1 kgಗಾ? 1 kgಗೆ ನಾನು ಮಾಡ್ತಾ ಇರೋದು ಇದು. ಇಬ್ಬರಿಗೆ ಅಂದರೆ 1 kg ಅಂತ ಹೇಳಿದ್ರೆ ಒಂದರಲ್ಲಿ ಅರ್ಧ ಬಂದು ಫಿಶ್ ಫ್ರೈಗೆ ಹೋಗಿದೆ, ಅರ್ಧ ಬಂದು ಸಾಂಬಾರು ಹಾಕ್ತಾ ಇದ್ದೀನಿ. ಒಂದರಲ್ಲೇ ಅಲ್ಲ, ಅರ್ಧ.
ಅದೇ 2 ಟೈಮ್ಗೆ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗ್ತೈತೆ. 12 ಗಂಟೆ ಆಗೋಯ್ತು. ಊಟ ಮಾಡೋಷ್ಟರಲ್ಲಿ 2 ಗಂಟೆ ಇಟ್ಕೊಳ್ಳಿ, ಆಮೇಲೆ ತಿರ್ಗಾ ಊಟ ಮಾಡಲ್ಲ ಮಧ್ಯಾಹ್ನ ಮತ್ತೆ ಹೊತ್ತು. ನೈಟಿಗೆ ಊಟ. ತಿರ್ಗಾ ನೈಟಿಗೆ ಊಟ ಅಂತ ಅಂದ್ಬಿಟ್ಟು ಸೊ ಕಮ್ಮಿ ಸೊ ವೇಸ್ಟ್ ಮಾಡಬಾರ್ದು. ಊಟ ಬಂದ್ಬಿಟ್ಟು ವ್ಯಾಲ್ಯೂ ಕೊಡ್ಬೇಕು ಅಂತ ಅಂದ್ಬಿಟ್ಟು ರಸಮ್ ಇಡ್ತಾ ಇದ್ದೆ, ಯಾಕಂದ್ರೆ ರಸಮ್ಮು ನಮ್ಗೆ ನಾಳೆಗೆ ಇರೋದಿಲ್ಲ, ಅಳ್ಸೋಗ್ಬಿಡುತ್ತೆ, ಒಂಥರ ಆಗ್ಬಿಡುತ್ತೆ ಆ ರಸಮ್. ಅದಕ್ಕೆ ಫ್ರಿಜ್ ಇತ್ತು ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬಹುದು, ಫ್ರಿಜ್ ಇಲ್ಲ. ಸೊ ನಾನು ಆಫ್ ಮಾಡ್ತಾ ಇದೀನಿ, ಇಷ್ಟೇ ಸಾಕು. ಸ್ವಲ್ಪ ಇದು ಆರ್ಲಿ, ಆರ್ಬಿಟ್ಟು ಆದ್ಮೇಲೆ ಇದಕ್ಕೆ ನಾನು ಇದೆಲ್ಲ ಹಾಕ್ಬೇಕು, ಮಸಾಲಾನ ಹಾಕ್ಬೇಕು. ಮಸಾಲ ಹಾಕಿ ಅದೇ ಖಾರ ಪುಡಿ ಎಲ್ಲ ಹಾಕಿ ತಿರ್ಗಾ ರುಬ್ಬೇಕಾ? ಐ ಮೀನ್ ರುಬ್ಬೇಕಂತ ಅಂತೀನಿ, ಏನಂತಾರೆ ಅದಕ್ಕೆ? ಅದೇ ರುಬ್ಬೇಕು. ಕರೆಕ್ಟಾ? ಡಿಪ್ರೆಷನ್. ಇದು ನಾವು ಮನೇಲಿ ಮಾಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ, 1.5 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಖಾರಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್, ಅಷ್ಟೇ. ಇದನ್ನ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ರುಬ್ಬೇಕಲ್ಲ? ಅದಾಯ್ತು. ನೋಡಿ, ಮಸಾಲಾನ ಸ್ವಲ್ಪ ಗಟ್ಟಿಯಾಗೆ ರುಬ್ಬಿಟ್ಕೊಂಡಿದ್ದೀನಿ, ಯಾಕಂದರೆ 2 ಟೈಮ್ಗೆ ಸಾಕು ಅಂತ ಹೇಳಿ ಅಷ್ಟೊಂದಾಗಿ ನೀರು ಹಾಕ್ಕೊಂಡಿಲ್ಲ. ಆಮೇಲೆ ಇಷ್ಟು ದಪ್ಪ ಹುಣಸೆಹಣ್ಣ ಏನು ಮಾಡಬೇಕು, ಚೆನ್ನಾಗೆ ಕಿವುಚಿ ಎತ್ತಿಟ್ಕೊಂಡಿದ್ದೀನಿ. ಮೀನು ರೆಡಿ ಇದೆ. ಇದಕ್ಕೆ ಒಗ್ಗರಣೆಗೆ ಏನನ್ನ ಹಾಕಬೇಕು ಅಂತ ಹೇಳಿದ್ರೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ಸ್ವಲ್ಪ ಒಂದರಲ್ಲೇ ಅರ್ಧ ಈರುಳ್ಳಿನ ಹೆಚ್ಚಿಟ್ಕೋಬೇಕು. ಆಮೇಲೆ 2 ಒಣಮೆಣಸಿನ್ಕಾಯಿನ ಹಾಕೊಳ್ಳಿ, ಸಾಸಿವೆ, ಆಮೇಲೆ ಕರಿಬೇವು ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು. ಒಂದು ಅರ್ಧ ಈರುಳ್ಳಿ ಅಷ್ಟೇ, ಜಾಸ್ತಿ ಬೇಡ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ನಾನಿನ್ನೂ ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತಾ ಇದ್ದೀನಿ ಉಪ್ಪು. ಬೇಕಂದ್ರೆ ಹಾಕೊಳ್ಳೋಣ. ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ವೋ ಅದನ್ನ ಹಾಕ್ತಾ ಇದ್ದೀನಿ. ಅಮ್ಮ ಘಾಟ ಪಾ ಸಿಕ್ಕಾಪಟ್ಟೆ ಘಾಟು. ಜ್ವರ ಇದ್ರೆ ಒಂದೇ 1 ಸೆಕೆಂಡ್ಗೆ ಹೋಗ್ಬಿಡ್ಬೇಕು, ಆ ತರ ಘಾಟು. ಆಮೇಲೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ.
ಚೆನ್ನಾಗಿದೆಯಾ? ಸಖತ್ತಾಗಿದೆ. ಸ್ವಲ್ಪ ಒಂದು 10 ನಿಮಿಷ ಬಿಟ್ಬಿಡು ಹಂಗೆ. ಚೆನ್ನಾಗಿ ಕೊದೀನಿ. ಕೈಯೆಲ್ಲ ಉರಿತೈತೆ. ನನಗೂ ಅಷ್ಟೇ. ಬಟ್ ಚೆನ್ನಾಗಿ ಬಂದರೆ ಸಾಕು ಅಷ್ಟೇ. ಒಂದೊಂದು 10 ನಿಮಿಷನಾ? ರೈಸ್ ಇಕ್ಕಿದ್ದೀವಿ, ಎಲ್ಲ ಆಯ್ತು. ಒಂದೊಂದು 10 ಸಾಂಬಾರ್ 20 ನಿಮಿಷ ಆಗಲಿ. ಎಲ್ಲ ಆಯ್ತು. ಸಾಂಬಾರ್ ಆದ್ಮೇಲೆ ಊಟ ಮಾಡೋದೆ. ನೀನು ಮೀನ್ ಫ್ರೈ ಹಾಕ್ಬೇಕಾ? ಒಂದು 2 ಪೀಸ್ ಹಾಕು. ಒಂದೆರಡಾ? ನನಗೊಂದೆರಡು, ನಿನ್ಗೊಂದೆರಡು. ಫೈನಲಿ ಮುಗೀತಪ್ಪ ಕೆಲಸ. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಹತ್ತತ್ರ 1:44 ಆಗ್ತೈತೆ. ಮುಗೀತು, ನಿಮ್ದ್ಯಾಗ ಊಟ ಮಾಡೋದೆ. ನೋಡಿ, ಫಿಶ್ ಫ್ರೈ, ರೈಸ್ ಹಾಕು. ಸಖತ್ತಾಗಿದೆಲ್ಲ. ಹಾಂ, ತಲೆ ಹಾಕ್ಲಾ? ವಾವ್ ಸುಷ್ಮಾ, ನೆಕ್ಸ್ಟ್ ಲೆವೆಲ್ ಸುಷ್ಮಾ ನೀನು. ಸೀರಿಯಸ್ ಆಗಿ ಸ್ಮೆಲ್ಲಿಗೆ ಟೇಸ್ಟ್ ಗೊತ್ತಾಗ್ತೈತೆ ನನಗೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸಾಕಾ? ಬೇಕಂದರೆ ಹಾಕೊಂಡು ತಿಂದು ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಲೈಟಾಗಿ ಫಿಶ್ ಫ್ರೈನ ಒಂದು ಪೀಸ್ ತಗೊಂಡು ನೋಡ್ಕೋ, ಎಲ್ಲಿರುತ್ತೆ ಹುಷಾರು. ಗೊತ್ತು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೀರಿಯಸ್ ಆಗಿ ನನ್ನ ಮೇಲೆ ಆಣೆ ಸೂಪರ್ ಆಗಿದೆ. ಟೇಸ್ಟ್ ನೋಡ್ತೀಯಾ? ಬೇಡ ಬೇಡ, ನಿಂತೀನಿ, ನಾನು ಹಾಕೋತೀನಿ. ತಗೋ ಒಂದು ಪೀಸ್, ಒಂದೇ ಒಂದು ನೋಡು, ಹುಷಾರು, ಮುಂದಿರುತ್ತೆ. ತಗೋ, ಚೂರು ಟೇಸ್ಟ್ ಮಾಡು. ಸಾಕಾದಾಗಿದೆಲ್ಲ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಪರವಾಗಿಲ್ಲ, ಸಾಕಾಗಿದೆ ಸೀರಿಯಸ್ ಆಗಿ. ಲೈಟಾಗಿ ಉಪ್ಪು ಕಮ್ಮಿ ಅಷ್ಟೇ. ಹಾಕ್ಲಾ? ಇಲ್ಲ, ನನಗೆ ಕರೆಕ್ಟಾಗಿ ಅನಿಸ್ತೈತೆ. ಸಾಕು. ಓಕೆ ಗೈಸ್, ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಬಾ, ನೀನು ಊಟ ಮಾಡಿ ಬಾ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕಂತ ಅಂದ್ಬಿಟ್ಟು ಹೇಳಿ. ಐ ಮೀನ್ ನಾನು ಯಾವ ಥರ ವ್ಲಾಗ್ ಮಾಡಬೇಕಂತ ಅಂದ್ಬಿಟ್ಟು ಹೇಳಿ. ನಾನು ಆ ಥರ ವ್ಲಾಗ್ ಮಾಡ್ತೀನಿ. ಇನ್ನು ಮುಂದೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಕುಕಿಂಗ್ ಬಿಟ್ಟು ಬೇರೆ ಏನಾದ್ರು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆ ಥರ ವ್ಲಾಗ್ ಮಾಡ್ತೀನಿ. ಓಕೆನಾ? ಸೊ ಲವ್ ಯು ಗೈಸ್. ಸೊ ಕೀಪ್ ಸಪೋರ್ಟಿಂಗ್. ಲವ್ ಯು ಗೈಸ್.